ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ಇವರು ಹೋಗ್ಬೇಕಿತ್ತಂತೆ, ಬರೀ ನಮ್ಮ ಪ್ರಾಜೆಕ್ಟ್ಗೋಸ್ಕರ ಉಳ್ಕೊಂಡಿದ್ದಾರೆ. ಆ್ಯಂಡ್ ಬಿಸ್ನೆಸ್ ಬಗ್ಗೆನೂ ಒಂಚೂರು ಮಾತಾಡಬೇಕಿತ್ತು, ಅವ್ರ ಹತ್ರ ಮಾತಾಡ್ಕೋತೀನಿ. ನೀನೊಂದ್ಸಲ ಪೇಪರ್ಸ್ ಎಲ್ಲ ಚೆಕ್ ಮಾಡಿಬಿಡು ಹೋಗೋ ಮುಂಚೆ ಥರೋಲಿ. ಓಕೆ. ನರ್ತನ, ಆಗ್ಲಿಂದ ಯಾರೋ ಕಾಲ್ ಮಾಡ್ತಿದ್ದಾರೆ. ಇಂಪಾರ್ಟೆಂಟ್ ಕಾಲ್ ಇರ್ಬೋದು ನೋಡು. ಇಲ್ಲ ಇಲ್ಲ, ಅಂತ ಇಂಪಾರ್ಟೆಂಟ್ ಏನಿಲ್ಲ. ಬಾಲರಾಜೆ ಅದ್ ಸರಿಲ್ಲ ಇದ್ ಸರಿಲ್ಲ ಅಂತ ಸುಮ್ಮನೆ ನನ್ನ ತಲೆ ತಿಂತಾರೆ. ಇಟ್ಸ್ ಓಕೆ, ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ಓಕೆ. ಉಷಕ ಹೇಳು ಮೈನಾ. ಅದು ಬೈರನ್ ಫ್ರೆಂಡು ಧ್ರುವ ಅವ್ರಿಗೆ ಫೋನ್ ಮಾಡ್ತವನೆ. ಅವನ್ ಜೊತೆನಾದ್ರು ಮಾತಾಡಿದ್ರೆ ಬೈರ ಎಲ್ಲವನೇ ಅಂತ ಗೊತ್ತಾಗತ್ತೆ. ಒಂಚೂರು ಸಹಾಯ ಮಾಡ್ತೀರಾ? ಅಷ್ಟೇ ತಾನೇ, ನಾನ್ ನೋಡ್ಕೋತೀನಿ ಬಿಡು. ಸರಿ. ಅಲ್ಲ, ಇಲ್ಲಿ ಇಷ್ಟು ದೊಡ್ಡ ವಿಷಯ ನಡೀತಾ ಇದೆ. ನರ್ತನ ಮೇಡಮ್ ಫೋನ್ ಬೇರೆ ಕಟ್ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ನಾನೇ ಡೈರೆಕ್ಟ್ ಆಗಿ ಹೋಗಿ ನೋಡ್ಕೊಂಬಂದ್ಬಿಡ್ಲಾ? ಬೇಡ, ಪುಷ್ಪಕ್ ಸರ್ ಕ್ಯಾಬಿನ್ ಅಲ್ಲಿರ್ತಾರೆ. ಸರ್. ಓ, ಏನ್ ನುಲಿಯಮ್ಮ, ನುಲ್ಕೊಂಡ್ ಬಂದ್ಬಿಟ್ಟಿದ್ಯೆ ಸರ್. ಏನ್ ಜಾಸ್ತಿ ನುಲಿಬೇಡ ಹೇಳೋ. ಸರ್, ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ ಸರ್. ಅದಕ್ಕೆ ನಾನ್ ಸಿಲಿಂಡರ್ ಫಿಲ್ ಮಾಡ್ಬೇಕಾ? ಇಲ್ಲ ಸರ್, ಬುಕ್ ಮಾಡ್ಬೇಕಿತ್ತು ಸರ್. ನಾನ್ ಬುಕ್ ಮಾಡ್ಕೊಡ್ಬೇಕಾ? ಇಲ್ಲ ಸರ್, ಫೋನು. ನನ್ ಫೋನ್ ಯಾಕೆ ಬೇಕು ನಿನ್ಗೆ? ನಿಮ್ ಫೋನ್ ಅಲ್ಲ ಸರ್, ನಿಮ್ಮನ್ ಕೇಳ್ದೆ. ನಾನು ಯಾವತ್ತು ಫೋನ್ ತಗೊಂಡಿಲ್ಲ. ಅಲ್ಲಿ ಲಾಕರ್ ಅಲ್ಲಿ ನನ್ ಫೋನ್ ಇಟ್ಟಿದ್ದೀನಲ್ಲ, ಇದಕ್ ಪೇಟಿಗೆ ನೀವು ಪರ್ಮಿಷನ್ ಕೊಟ್ರೆ ನಾನು ತಗೋತೀನಿ ಸರ್. ಬೇಗ ತಗೊಂಡು ಬೇಗ ಬುಕ್ ಮಾಡ್ಬಿಟ್ಟು ವಾಪಸ್ ಇಟ್ಬಿಟ್ಟು ಕೆಲಸ ಮಾಡ್ಬೇಕು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಸರ್, ಲವ್ ಯು ಸರ್. ಯಾವ ಇವೆಲ್ಲ ಎಲ್ಲಿಂದ ಬಂದು ಗಂಟು ಬೀಳ್ತಾವ ನನಗೆ? ಧ್ರುವ, ಇದ ನಿನ್ ಫೋನ್ ತಂದಿದ್ದೀನಿ. ಅದ್ಯಾರಿಗೆ ಫೋನ್ ಮಾಡ್ಬೇಕೋ ಬೇಗ ಮಾತಾಡ್ಬಿಟ್ಟು ಅವಯ್ಯನ್ ಕಣ್ ತಪ್ಪಿಸಿ ಬೇಗ ಮಾತಾಡಿ ಮತ್ತೆ ತಗೊಬಂದು ನನ್ನ ಹತ್ರನೇ ಕೊಡು. ನಾನು ತಗೊಂಡೋಗಿ ಅಲ್ಲಿ ಇಟ್ಬಿಡ್ತೀನಿ, ಆಯ್ತಾ? ಥ್ಯಾಂಕ್ಸ್ ಅಕ್ಕ. ಮೈನಾ, ಅದೆಲ್ಲ ಏನು ಬೇಡ. ಹೇಗಾದ್ರೂ ಮಾಡಿ ಅವ್ನು ಯಾರು ಅಂತ ಕಂಡಿಡ್ದ್ಬಿಟ್ರೆ ಅಷ್ಟೇ ಸಾಕು. ರೀ ಬಾಲರಾಜ್, ಯಾಕ್ರಿ ಸುಮ್ನೆ ನನಗೆ ಕಾಲ್ ಮಾಡ್ತಾ ಇದ್ದೀರಾ? ಏನ್ ನಿಮ್ ಪ್ರಾಬ್ಲಮ್? ಮೇಡಮ್, ಪ್ರಾಬ್ಲಮ್ ನನ್ನೊಬ್ಬನ್ ಮಾತ್ರ ಅಲ್ಲ, ನಿಮ್ಗೂ ಸೇರ್ಸಿನೇ. ಏನಾಯ್ತು? ಯಾಕೆ ಹಾಗೆ ಹೇಳ್ತಿದ್ದೀರಾ? ಮೇಡಮ್, ನಾವಿಬ್ರು ಸೇರ್ಕೊಂಡು ಒಂದು ಪ್ರಾಬ್ಲಮ್ನ ಬೆಂಗಳೂರಿಂದ ಆಚೆ ಕಳಿಸಿದ್ವಲ್ಲ, ಆ ಪ್ರಾಬ್ಲಮ್ ಮತ್ತೆ ಬೆಂಗಳೂರಿಗೆ ಬಂದಿದೆ. ಯಾರ ಬಗ್ಗೆ ಹೇಳ್ತಿದ್ದೀರಾ? ಬೈರನಾ? ಹ್ಞೂ ಮೇಡಮ್. ಏನ್ ಹೇಳ್ತಿದ್ದೀರಾ ಬಾಲರಾಜ್? ಈ ಧ್ರುವ ಮತ್ತೆ ಮೈನಾ ಹುಚ್ಚರು ತರ ಅವನ್ನ ಹುಡುಕ್ತಿದ್ದಾರೆ. ಇಂಥ ಟೈಮಲ್ಲಿ ಅವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಮೇಡಮ್, ನಾವು ಅವನ್ನ ಊರಿಗೆ ಕಳಿಸಿದ್ವಲ್ಲ, ಆ ಊರಲ್ಲಿ ಅವನು ಪಕ್ಕದ ಮನೆ ಆಂಟಿ ಜೊತೆಗೆ ಅಫೇರ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಆ ವಿಷಯ ಅವಳು ಗಂಡನ ಗೊತ್ತಾಗಿ ಅವ್ನಿಗೆ ಹೊಡಿಯಕ್ ಬಂದಿದ್ದಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಮೇಡಮ್. ಡ್ಯಾಮ್ ಇಟ್! ಅದ್ ಸರಿ, ಇವಾಗ ಅವನ್ ಎಲ್ಲಿದ್ದಾನೆ? ಗಾಂಧಿನಗರದಲ್ಲಿ ಯಾವುದೋ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದಾನಂತೆ ಮೇಡಮ್. ರೂಮ್ ನಂಬರ್ 208. ನೋಡಿ, ಆ ಬೈರ ಬಂದಿರೋ ವಿಷಯ ಧ್ರುವ ಮೈನಾಗೆ ಗೊತ್ತಾಗಕ್ಕಿಂತ ಮುಂಚೆ ನಾನ್ ಆ ಬೈರನ ಮೀಟ್ ಮಾಡ್ಬೇಕು. ಮೊದ್ಲು ಅವನನ್ನ ಇಲ್ಲಿಂದ ಓಡಿಸ್ಬೇಕು. ಎಲ್ಲಿದ್ದೀರಾ ನೀವು? ಬನ್ನಿ ಅರ್ಜೆಂಟ್ ಆಗಿ. ಸರಿ ಮೇಡಮ್, ಬಂದ್ಬಿಡ್ತೀನಿ. ಈಗ ಹೋಗ್ಲೇ ಬೇಡವಾ? ನರ್ತನ,
ಹೊರಡೋಣ? ಎಲ್ಲಿಗೆ? ಏನ್ ನರ್ತನ ಹೀಗೆ ಕೇಳ್ತಿದ್ಯಾ? ಆಡಿಟರ್ ಆಫೀಸ್ಗೆ. ಆಗ್ಲೇ ಹೇಳಿದ್ನಲ್ಲ ಫೈಲ್ಸ್ ಎಲ್ಲ ತಗೊಂಡು ಆಡಿಟರ್ ಆಫೀಸ್ಗೆ ಹೋಗ್ಬೇಕು ಅಂತ. ಅದು ಈ ಬಾಲ್ರಾಜ್ ಕಾಲ್ ಮೇಲೆ ಕಾಲ್ ಮಾಡಿ ನನಗೆ ಟೆನ್ಷನ್ ಕೊಡ್ತಿದ್ರು. ಆ ವಿಷಯ ನಾನು ಮರ್ತೇ ಹೋದೆ. ಏನಂತೆ ಆ ಬಾಲರಾಜ್ದು? ಮತ್ತಿನ್ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ? ಕಂಪ್ಲೇಂಟ್ ಎಲ್ಲ ಏನೂ ಇಲ್ಲ, ಬೇರೆ ಏನೋ ವಿಷಯ. ಯಾವುದೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅದ್ ಸರಿ, ನಾನೀಗ ಆಡಿಟರ್ ಆಫೀಸಿಗೆ ಬರಲೇಬೇಕಾ? ನರ್ತನ, ಆಬ್ವಿಯಸ್ಲಿ ನೀನು ಆಡಿಟರ್ ಆಫೀಸಿಗೆ ಬರಲೇಬೇಕು. ಎಲ್ಲ ಆಡಿಟಿಂಗ್ ಕೆಲಸ ನೀನೇ ಅಲ್ವಾ ಹ್ಯಾಂಡಲ್ ಮಾಡೋದು? ನೀನಿಲ್ದೇ ಇದ್ರೆ ಹೇಗೆ? ಬಾ ಹೋಗೋಣ. ಅದು ನಾನು ಎಂಪ್ಲಾಯೀಸ್ಗೆಲ್ಲ ಸ್ಯಾಲ್ರಿ ಕ್ರೆಡಿಟ್ ಮಾಡೋದು ಮರ್ತೋಗಿದ್ದೆ. ಇನ್ನ ಚೆಕ್ಸ್ಗೆಲ್ಲ ಸೈನ್ ಮಾಡಿಲ್ಲ. ಮೋಸ್ಟ್ಲಿ ಅದು ಹಾಫ್ ಅನ್ ಅವರ್ ಟೈಮ್ ತಗೋಬಹುದು. ಅದನ್ನ ರಿಮೈಂಡ್ ಮಾಡಕ್ಕಂತಾನೆ ಬಾಲರಾಜ್ ಕಾಲ್ ಮಾಡಿದ್ದು. ಹೋಗ್ಲಿ ಬಿಡು, ಇವಾಗ ನಮ್ಗೆ ಆಡಿಟಿಂಗ್ ಇಂಪಾರ್ಟೆಂಟ್. ಸರಿ ಬಾ, ಅದನ್ನ ಮುಗಿಸಿ ನಾನು ಆಮೇಲೆ ಇದನ್ನೆಲ್ಲ ಮಾಡ್ಕೋತೀನಿ. ಬಾಲರಾಜ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ. ನರ್ತನ, ಒಂದು ನಿಮಿಷ. ಸ್ಯಾಲ್ರಿ ಕ್ರೆಡಿಟ್ ಆಗಿಲ್ಲ ಅಂದೆ ಅಲ್ವಾ? ಎಂಪ್ಲಾಯೀಸ್ ಸ್ಯಾಲ್ರಿ ಕ್ರೆಡಿಟ್ ಆಗೋದು ಇಂಪಾರ್ಟೆಂಟು. ನೀನೊಂದು ಕೆಲಸ ಮಾಡು. ಈಗ ಇಮಿಡಿಯೇಟಾಗಿ ಸ್ಯಾಲ್ರಿ ಕ್ರೆಡಿಟ್ ಮಾಡಿಸು. ನಾನು ಆಡಿಟರ್ ಹತ್ರ ಹೋಗಿರ್ತೀನಿ. ನೀನು ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಜಾಯ್ನ್ ಆಗು, ಓಕೆನಾ? ಸರಿ, ನಾನು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಬಾಯ್. ಅಬ್ಬಾ, ಹೇಗೋ ಪುಷ್ಪಕ್ನ ಇಲ್ಲಿಂದ ಸಾಗಾಕಿದ್ದಾಯ್ತು. ಹಲೋ. ನಮಸ್ತೆ ಸರ್. ನಾನು ಸರ್ ಬೈರಾ ಫ್ರೆಂಡು. ಹಾಂ, ಗೊತ್ತಾಯ್ತು, ಹೇಳು. ಬೈರಾ ನೆನ್ನೆ ಫೋನ್ ಮಾಡಿದ್ದ ಸರ್. ಹೌದಾ? ಈಗೆಲ್ಲಿದ್ದಾನಂತೆ? ಸರ್ ನೆನ್ನೆವರೆಗೂ ಊರಲ್ಲೇ ಇದ್ನಂತೆ ಸರ್. ಅಲ್ಲಿ ಯಾವುದೋ ಆಂಟಿ ವಿಷಯದಲ್ಲಿ ತಗ್ಲಾಕೊಂಡು ನೆನ್ನೆ ತಪ್ಪಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ ಸರ್. ಹಾಗಿದ್ರೆ ಮನೆಗೆ ಬಂದ್ಬಿಟ್ನಾ? ಇಲ್ಲ ಸರ್. ಮತ್ತೆ? ಸರ್, ಲಾಡ್ಜಲ್ಲಿ ರೂಮ್ ಮಾಡಿಕೊಂಡು ಉಳ್ಕೊಂಡಿದ್ದಾನಂತೆ. ಆ ಹೋಟೆಲ್ ಹೆಸರೇನಾದ್ರೂ ಹೇಳದ್ನಾ? ಲೊಕೇಶನ್ ಏನಾದ್ರೂ ಕಳ್ಸದ್ನಾ? ಅದೆಲ್ಲ ಏನು ಹೇಳಿಲ್ಲ ಸರ್. ಗಾಂಧಿನಗರದಲ್ಲಿ ರೂಮ್ ಮಾಡ್ಕೊಂಡಿದ್ದಾನಂತೆ. ಅಲ್ಲಿಗೆ ಬಂದ್ಬಿಡು, ಇಬ್ರು ಒಟ್ಟಿಗೆ ಎಣ್ಣೆ ಹೊಡಿಯೋಣ ಅಂತ ಹೇಳ್ದ ಸರ್. ಅದಕ್ಕೆ ಸರ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಹತ್ರ ನಾನು ತುಂಬ ಸಿನ್ಸಿಯರ್ ಆಗಿದ್ದೀನಿ ಸರ್. ದಯವಿಟ್ಟು ನನ್ನ ಮೇಲೆ ಯಾವುದೇ ಕೇಸ್ ಹಾಕ್ಬೇಡಿ ಸರ್, ಪ್ಲೀಸ್ ಸರ್. ಸರಿ, ಅವೆಲ್ಲ ನಾನು ನೋಡ್ಕೋತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಸರ್, ಡ್ಯೂಟಿ ಹವರ್ಸ್ನಲ್ಲಿ ಫೋನ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಎಷ್ಟು ಸರಿ ಹೇಳಬೇಕು ನಿನಗೆ? ಸರ್, ಅದು ಅಮ್ಮನ್ಗೇನೋ ಹೆಲ್ತ್ ಇಶ್ಯೂ ಆಗಿದೆ. ಯಾರಮ್ಮಂಗೆ? ನಮ್ಮ ತಾಯಿಗೆ ಸರ್. ನಿನ್ಗೆ ಆಮೇಲೆ ಬಂದು ನೋಡ್ಕೋತೀನಿ. ಹಲೋ. ಸರ್, ನಿಮ್ಮನ್ನು ಯಾರೋ ಬೈತಾ ಇದ್ದಾರಲ್ಲ ಸರ್? ನೀನೇನೋ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದೀಯಾ? ನೋಡು, ನಿನ್ನ ಬೈರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನನಗ್ ಮೇಲಿಂದ ಪ್ರೆಷರ್ ಬರ್ತಾ ಇದೆ. ಅದಕ್ಕೆ ಅವ್ರು ನನ್ನ ಬೈದ್ಬಿಟ್ಟು ಹೋಗಿರೋದು.